ಯೆಮೆನ್ನಲ್ಲಿ ನಿರ್ಣಾಯಕ ನಡೆ. ಕಾಂತಪುರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರ ಮಧ್ಯಪ್ರವೇಶದ ನಂತರ ಯೆಮೆನ್ನಲ್ಲಿ ಈ ನಿಟ್ಟಿನಲ್ಲಿ ಬೆಳವಣಿಗೆಗಳಾಗ್ತಿವೆ. ಕೊಲೆಯಾದ ಯೆಮೆನ್ ಪ್ರಜೆಯ ಕುಟುಂಬದೊಂದಿಗೆ ಸೂಫಿ ವಿದ್ವಾಂಸ ಹಾಫಿಜ್ ಉಮರ್ ಅವರ ನೇತೃತ್ವದಲ್ಲಿ ಚರ್ಚೆಗಳು ನಡೆಯುತ್ತಿವೆ. ಈ ನಡುವೆ ಸೌದಿ ಜೈಲಿನಲ್ಲಿರುವ ಕೇರಳದ ಅಬ್ದುಲ್ ರಹೀಂ ಅವರ ಕುಟುಂಬ ನಿಮಿಷಪ್ರಿಯ ಬಿಡುಗಡೆಯನ್ನ ಯೆಮೆನ್ ಖಚಿತಪಡಿಸಿದರೆ ಆರ್ಥಿಕ ನೆರವು ನೀಡುವುದಾಗಿ ಘೋಷಣೆ ಮಾಡಿದೆ. ഞങ്ങളെ പൈസ കൊണ്ട് കിട്ടാത്തത് കൊണ്ട് നിമിഷപ്രിയക്ക് ക്ലാസ് ഉണ്ടാവില്ല. അവരത്ര ഒരു നിമിഷം കൊണ്ട് അവർ ഇറങ്ങാൻ അത്രയും സന്തോഷം അതുണ്ട്. നമുക്ക് റഹീമും നിമിഷമൊക്കെ ഒരുപോലെയാണ്. ಕ್ಯಾಲಿಕಟ್ನ ಅಬ್ದುಲ್ ರಹೀಂ ಅವರು ಸೌದಿಯಲ್ಲಿ ಕೊಲೆ ಆರೋಪವೊಂದರಲ್ಲಿ ಜೈಲಿನಲ್ಲಿದ್ದಾರೆ. 2006ರಲ್ಲಿ ತನ್ನ ಮಾಲೀಕನ ವಿಶೇಷ ಸಾಮರ್ಥ್ಯದ ಅಪ್ರಾಪ್ತ ಪುತ್ರನನ್ನ ಕೊಲೆ ಮಾಡಿದ ಆರೋಪದಲ್ಲಿ ರಹೀಂರನ್ನ ಬಂಧಿಸಲಾಗಿತ್ತು. ಆದರೆ ರಹೀಂ ಪ್ರಕಾರ ಅದು ಕೊಲೆಯಲ್ಲ, ಅಪಘಾತ. 2018ರಲ್ಲಿ ಮೃತ ವ್ಯಕ್ತಿಯ ಕುಟುಂಬ 35 ಕೋಟಿ ರೂಪಾಯಿ ಪರಿಹಾರ ಸ್ವೀಕರಿಸಿ ರಹೀಂನ ಮರಣದಂಡನೆ ಆಗ್ರಹವನ್ನ ಕೈಬಿಡೋಕೆ ಒಪ್ತು. 2024ರಲ್ಲಿ ರಹೀಂಗಾಗಿ ಜಾಗತಿಕವಾಗಿ ಮಲಯಾಳಿಗಳು ನಡೆಸಿದ ನೀತಿ ಸಂಗ್ರಹದಲ್ಲಿ 35 ಕೋಟಿ ರೂಪಾಯಿ ಸಂಗ್ರಹ ಆಗಿತ್ತು. ಸೌದಿ ಕಾನೂನಿನ ಪ್ರಕಾರ ಡಿಸೆಂಬರ್ 2026ರಲ್ಲಿ ರಹೀಂ ಜೈಲಿನಿಂದ ಬಿಡುಗಡೆ ಆಗ್ತಾರೆ. ಈಗ ತುರ್ತು ಅಗತ್ಯಕ್ಕೆ ಆ ನಿಧಿಯಿಂದ ನಿಮಿಷಗಾಗಿ ಹಣವನ್ನು ಒದಗಿಸಲು ಸಿದ್ಧ. ನಿಮಿಷಗೆ ಹಣದ ಕೊರತೆಯಾಗದು. ನಮಗೆ ರಹೀಂ ಹಾಗೂ ನಿಮಿಷ ಇಬ್ಬರೂ ಒಂದೇ. ಅವರು ಆದಷ್ಟು ಬೇಗ ಬಿಡುಗಡೆಯಾಗಿ ಬರಲಿ ಅಂತ ಅಬ್ದುಲ್ ರಹೀಂ ಅವರ ಕುಟುಂಬ ಹೇಳಿದೆ. ಅಬ್ದುಲ್ ರಹೀಂಗಾಗಿ ನಿಧಿ ಸಂಗ್ರಹಿಸೋಕೆ ರಚಿಸಿದ ಟ್ರಸ್ಟ್ ಕೂಡ ಈ ಭರವಸೆ ನೀಡಿದೆ ಅಂತ ಮೀಡಿಯಾ ಒನ್ ವರದಿ ಮಾಡಿದೆ. ನಿಮಿಷಪ್ರಿಯ ಅವರ ಮರಣದಂಡನೆಯನ್ನ ತಪ್ಪಿಸಲು ತಾನು ಇನ್ನೇನೂ ಮಾಡೋಕೆ ಸಾಧ್ಯವಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ನಿಮಿಷಪ್ರಿಯ ಅವರ ಮರಣದಂಡನೆಗೆ ಜುಲೈ 16ರಂದು ಯೆಮೆನ್ನಲ್ಲಿ ದಿನ ನಿಗದಿಯಾಗಿದೆ. ಈ ಕಾರಣದಿಂದಾಗಿ ಅಂತಿಮ ಹಂತದ ಪ್ರಯತ್ನಗಳು ನಡೆಯುತ್ತಿವೆ. ಕಾಂತಪುರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರು ಯೆಮೆನ್ನಲ್ಲಿ ಪ್ರಭಾವಿ ಸೂಫಿ ವಿದ್ವಾಂಸ ಹಾಫಿಜ್ ಉಮರ್ ಅವರೊಂದಿಗೆ ಆತ್ಮೀಯ ಸಂಬಂಧ ಹೊಂದಿದ್ದಾರೆ. ಈ ನಿಟ್ಟಿನಲ್ಲಿ ನಿಮಿಷ ಪ್ರಕರಣದಲ್ಲಿ ಹೊಸ ಹಾಗೂ ನಿರ್ಣಾಯಕ ತಿರುವನ್ನ ನಿರೀಕ್ಷಿಸಲಾಗಿದೆ. ಪರಿಹಾರದ ಹಣವನ್ನ ಕೊಟ್ಟು ನಿಮಿಷ ಅವರ ಮರಣದಂಡನೆಯನ್ನ ತಪ್ಪಿಸುವ ಉದ್ದೇಶದಿಂದ ಮಾತುಕತೆಗಳು ನಡೆಯುತ್ತಿವೆ. ಸರ್ಕಾರದ ಪ್ರತಿನಿಧಿ, ನ್ಯಾಯಾಲಯದ ಪ್ರತಿನಿಧಿ, ಹಾಫಿಜ್ ಉಮರ್ ಅವರ ಪ್ರತಿನಿಧಿಗಳು ಮತ್ತು ಮೃತ ತಲಾಲ್ ಅವರ ಸಹೋದರ ಕೂಡ ಯೆಮೆನ್ನಲ್ಲಿ ಮಾತುಕತೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ತಲಾಲ್ ಅವರ ಕುಟುಂಬವನ್ನ ಮನವೊಲಿಸೋಕೆ ಸಾಧ್ಯವಾದರೆ ಮರಣದಂಡನೆಯನ್ನ ತಪ್ಪಿಸಬಹುದು. ಯೆಮೆನ್ನಲ್ಲಿರುವ ಕೆಲವು ಶೇಖ್ಗಳು ಸೇರಿದಂತೆ ಕೆಲವು ಪ್ರಭಾವಿ ವ್ಯಕ್ತಿಗಳ ಸಹಾಯದಿಂದ ಅವರ ಬಿಡುಗಡೆಗಾಗಿ ಮಾತುಕತೆ ನಡೆಸೋಕೆ ಪ್ರಯತ್ನಗಳು ನಡೆಯುತ್ತಿವೆ. ಕೆಲವು രാജതാന്ത്രിക ಮತ್ತು ഇതര മധ്യസ്ഥിಕೆಗಳು ನಡೆಯುತ್ತಿವೆ. യമനിലുള്ള ചില ഷെയ്ഖുമാർ ഉൾപ്പെടെയുള്ള നിർണായകമായ സ്വാധീനമുള്ള ചില ഷെയ്ഖുമാർ ഉൾപ്പെടെയുള്ള ആളുകളുടെ സഹായത്തോടുകൂടി മോചന ചർച്ചകൾ നടത്താൻ വേണ്ടി ശ്രമിക്കുന്നു. നയതന്ത്ര തലത്തിലും അല്ലാതെയും ചില ഇടപെടലുകൾ നടക്കുന്നുണ്ട്. ಸೌದಿ ಅರೇಬಿಯಾದಲ್ಲಿ ಜೈಲಿನಲ್ಲಿರುವ ಅಬ್ದುಲ್ ರಹೀಂ ಅವರ ಕುಟುಂಬ ಮತ್ತು ಕಾನೂನು ನೆರವು ಸಮಿತಿ ಟ್ರಸ್ಟ್ ನಿಮಿಷ ಅವರ ಬಿಡುಗಡೆಗೆ ಆರ್ಥಿಕ ನೆರವು ನೀಡಲು ಸಿದ್ಧರಿದ್ದೇವೆ ಅಂತ ಘೋಷಿಸಿವೆ. ನಿಮಿಷ ಅವರ ಬಿಡುಗಡೆಗೆ ಆರ್ಥಿಕವಾಗಿ ಯಾವುದೇ ತೊಂದರೆ ಆಗದಂತೆ ನಾವು ನೋಡ್ತೀವಿ. ಅವರಿಗೆ ನೆರವು ನೀಡುವುದರಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ. ನಮಗೆ ರಹೀಂ ಮತ್ತು ನಿಮಿಷ ಒಂದೇ ಆಗಿದ್ದಾರೆ ಅಂತ